ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ, ಬೆಂಡೆಕಾಯಿ ಫ್ರೈ ಪಲ್ಯ ರೆಸಿಪಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ನಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನೋಡ್ಕೊಳ್ರಿ. ಈಸಿಯಾಗಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಯಾರನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಇಲ್ಲಿ ನೋಡಿರಿ, 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡ್ಕೊಳ್ರಿ. ಇದರಲ್ಲಿ ತುಂಬ ಧೂಳು ಇರುತ್ತೆ ಮೇಲ್ಗಡೆಯಿಂದ. ವಾಶ್ ಮಾಡಿ ಒಂದು ಬಟ್ಟೆ ತೊಗೊಂಡು ಇದನ್ನು ನೀಟಾಗಿ ಒರೆಸ್ಕೊಳ್ರಿ. ಯಾಕಂದರೆ ಕಟ್ ಮಾಡಬೇಕಾದ್ರೆ ಲೋಳೆ ಅಂಶ ಎಲ್ಲ ಬರೋದಿಲ್ಲ ನೋಡಿರಿ. ಈಗ ಇಲ್ಲಿ 1 ಟೊಮೆಟೊ ತೊಗೊಂಡಿದ್ದೀನಿ, 2 ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ನೋಡಿರಿ. ನಿಮಗೆ ಯಾವ ರೀತಿ ಕ್ವಾಂಟಿಟಿ ಜಾಸ್ತಿ ಬೇಕೋ ಆ ರೀತಿ ನೀವು ತೊಗೋಬೋದು. ನಾನಿಲ್ಲಿ 1/4 kg ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಬರ್ತೀನಿ. ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಬೆಂಡೆಕಾಯಿ ನೋಡಿರಿ, ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಪೂರ್ತಿ ಸಣ್ಣದಾಗಿ ಕಟ್ ಮಾಡಬೇಡ್ರಿ, ಪೂರ್ತಿ ದೊಡ್ಡದಾಗಿನೂ ಕಟ್ ಮಾಡ್ಕೊಬೇಡ್ರಿ. ಈ ರೀತಿ ಕಟ್ ಮಾಡ್ಕೊಳ್ರಿ, ಯಾಕಂದರೆ ನಮಗೆ ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಪೂರ್ತಿ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ, ತವಾದಲ್ಲಿ ಹೊತ್ತೋಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ರಿ. ಇಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ. ಖಾರಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ ನಾನು. ನೀವು ಹಸಿಮೆಣ್ಸಿನ್ಕಾಯಿ ಖಾರ ತಿನ್ನಲ್ಲ ಅನ್ನೋರು ಅಚ್ಚ ಖಾರದ ಪುಡಿನೂ ಬಳಸ್ಬೋದು. ಈಗ ನೋಡಿರಿ, ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲಿ 2 ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ತೊಗೊಂಡಂಥ ಹಸಿಮೆಣ್ಸಿನ್ಕಾಯಿ ಖಾರನ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಬಳಸಿ ನಾನಿಲ್ಲಿ ಇವತ್ತು ಫ್ರೈನ ಮಾಡ್ತಾಯಿದ್ದೀನಿ. ಈ ಫ್ರೈ ನೋಡಿರಿ, ಇದು ಹಸಿಮೆಣ್ಸಿನ್ಕಾಯಿ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತಿನ್ನಲ್ಲ ಅನ್ನೋರು ನಾನು ಹೇಳ್ದಂಗೆ ಒಣಮೆಣ್ಸಿನ್ಕಾಯನ್ನು ಬಳಸ್ಬೋದು. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿರಿ, ಇಲ್ಲಿ ನೀರು ಹಾಕ್ಲಾರ್ದೇ ಇದನ್ನು ಗ್ರೈಂಡ್ ಮಾಡಬೇಕು. ನೀರು ಹಾಕಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡ್ರಿ. ನೀರು ಹಾಕ್ಲಾರ್ದೇ ಈ ಥರ ಡ್ರೈ ಆಗಿ ಗ್ರೈಂಡ್ ಮಾಡಿರಿ, ಆವಾಗ ನೀವು ಇದನ್ನು ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಇಲ್ಲಿ ನೋಡಿರಿ, ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇವತ್ತು ನಾನಿಲ್ಲಿ ತವಾದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ರುಚಿ ಮಾತ್ರ ಸೂಪರಾಗಿರುತ್ತೆ ನೋಡಿರಿ. ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿರಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬರೋಣ. ತವಾ ಮಾತ್ರ ಚೆನ್ನಾಗಿ ಬಿಸಿ ಮಾಡ್ಕೊಳ್ರಿ, ಇಲ್ಲಾಂದರೆ ಬೇಗ ಫ್ರೈ ಆಗೋದಿಲ್ಲ. ತವಾ ಚೆನ್ನಾಗಿ ಬಿಸಿ ಆದ್ರೇ ಬೇಗ ಫ್ರೈ ಆಗುತ್ತೆ ನೋಡಿ. ಈ ಥರ ತವಾ ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ ನೋಡ್ರಿ. ನಾವು ಕಡೆಯಲ್ಲಿ ಸ್ವಲ್ಪ ಫ್ರೈ ಮಾಡೋದಕ್ಕಿಂತ ಈ ಥರ ಹಂಚು ಇರ್ತಾರೆ ನೋಡಿ, ಕಬ್ಬಿಣದ ಹಂಚು ಇರುತ್ತವೆ, ಐರನ್ ಕಾಸ್ಟ್ ಹಂಚು, ಅದರಲ್ಲಿ ಫ್ರೈ ಮಾಡೋದ್ರಿಂದ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ, ಸ್ವಲ್ಪನೇ ಎಣ್ಣೆ ಹಾಕ್ಬೋದು ನೋಡಿರಿ. 1-2 ಸ್ಪೂನ್ ಹಾಕಿದರೆ ಸಾಕು, ಚೆನ್ನಾಗಿ ಹುರಿಯುತ್ತೆ. 2 ಕಡೆ ಇದನ್ನು ಲೋಳೆ ಅಂಶ ಹೋಗೋವರೆಗೂ, ಅಂದರೆ ಅದು ಹಸಿ ಎಲ್ಲ ಹೋಗೋವರೆಗೂ ಇದನ್ನು ಹುರ್ಕೋಬೇಕು, ಡ್ರೈ ಆಗೋವರೆಗೂ. ಆವಾಗ ಏನಾಗುತ್ತೆ, ನಾವು ಫ್ರೈ ಮಾಡಬೇಕಾದ್ರೆ ಪಲ್ಯದಲ್ಲಿ ಬೆಂಡೆಕಾಯಲ್ಲಿರುವಂತಹ ಲೋಳೆ ಅಂಶ ಎಲ್ಲ ಹೊರಟೋಗುತ್ತೆ. ಆವಾಗ ಎಲ್ಲ ನೋಡಿರಿ, ಬೆಂಡೆಕಾಯಿ ತಿಂದೇ ಇದ್ದವರು ಸಹಿತ ತಿಂತಾರೆ ನೋಡಿರಿ. ಕೆಲವೊಬ್ಬರು ಇಷ್ಟಪಡೋದಿಲ್ಲ, ಇದು ಲೋಳೆ ಅಂಶ ಇರುತ್ತೆ ಅಂಥೇಳಿ ಬೆಂಡೆಕಾಯಿ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ಟು ನೋಡಿರಿ, ನೀವು ಎಲ್ಲ ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿದ್ದನ್ನು 1-2 ನಿಮಿಷ ಹುರ್ಕೊಳ್ರಿ. ಇದನ್ನು ಈ ಥರ ಚೆನ್ನಾಗಿ ನೋಡಿರಿ, ಸ್ವಲ್ಪ ಫ್ರೈ ಆಗಿದೆ. ಇನ್ನೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ರಿ, ಆಮೇಲೆ ಲೋ ಫ್ಲೇಮ್ ಇಟ್ಟು ಬಿಟ್ಬಿಡ್ರಿ. ಚೆನ್ನಾಗಿ ಡ್ರೈ ಆಗುತ್ತೆ ಅದರಲ್ಲೇ ತವಾದಲ್ಲಿ. ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ಥರ ಬೆಂಡೆಕಾಯಿ ಹುರಿಬೇಕಾದ್ರೇ ಅದರ ಅರೋಮ ತುಂಬ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ನೋಡಿರಿ. ಸೂಪರಾಗಿ 2 ಕಡೆ ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿ ಇಡೋಣ. ಇಲ್ಲಿ ನೋಡಿರಿ, ಇಲ್ಲಿ ಪಲ್ಯ ಮಾಡೋದಕ್ಕೆ ನಾನು ಕಡಾಯಿನ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿರಿ. ಒಗ್ಗರಣೆಗೆ ಎಣ್ಣೆ ಹಾಕಿದ್ದಕ್ಕೆ ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಳ್ರಿ. ಎಣ್ಣೆ ಬಿಸಿ ಆದ್ರೇ ನೋಡಿರಿ ಒಗ್ಗರಣೆ ಚೆನ್ನಾಗಿ ಬರುತ್ತೆ, ಪಲ್ಯ ಕೂಡ ಬೇಗ ಆಗುತ್ತೆ. ನಿಮಗೆ ಫ್ರೈ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಬೇಕು ಅಂದರೂ ಜಾಸ್ತಿ ಯೂಸ್ ಮಾಡ್ಬೋದು, ಕಡಿಮೆ ಬೇಕು ಅಂದರೂ ಕಡಿಮೆ ಯೂಸ್ ಮಾಡ್ಬೋದು. ಯಾಕಂದರೆ ನಾವಿಲ್ಲಿ ಬೆಂಡೆಕಾಯಿ ಫಸ್ಟೇ ಹುರಿದಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಆಗೋ ಟೈಮ್ ತೊಗೊಳ್ಳೋದಿಲ್ಲ ನೋಡಿರಿ. ಈಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಹಾಕಿರಿ ಒಗ್ಗರಣೆಗೆ. ಆಮೇಲೆ ಕರಿಬೇವು ಸೊಪ್ಪು ಮತ್ತು ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನೋಡಿ, ನಾವು ಕಟ್ ಮಾಡಿದಂತಹ 2 ಉಳ್ಳಾಗಡ್ಡಿನ ತೊಗೊಂಡಿದ್ದೀನಲ್ವ, ಅದನ್ನು ಸಣ್ಣ ಕಟ್ ಮಾಡಿ ಈ ಥರ ಹಾಕ್ಕೊಳ್ರಿ. ಒಗ್ಗರಣೆಗೆ ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಿ ಘಮ ಬರುತ್ತೆ ನೋಡಿರಿ. ಈಗ ಕಲರ್ ಚೇಂಜ್ ಆಗೋವರೆಗೂ ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಕಲರ್ ಚೇಂಜ್ ಆಗಬೇಕು.
ಯಾವುದೇ ಕಾರಣಕ್ಕೂ ಈರುಳ್ಳಿ ಹಸಿ ಇರಬಾರ್ದು, ಹಸಿ ವಾಸನೆ ಇದ್ದರೆ ಚೆನ್ನಾಗಿರೋದಿಲ್ಲ. ಈ ಥರ ನೋಡಿರಿ ಕಲರು ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಆಮೇಲೆ ಟೊಮ್ಯಾಟೊ ಹಾಕಿರಿ. ಕಟ್ ಮಾಡಿದಂಥ ಒಂದು ಟೊಮ್ಯಾಟೊನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವೇನಾದರೂ ಹುಳಿ ಇಷ್ಟಪಡೋರಿದ್ದರೆ 2 ಟೊಮ್ಯಾಟೊನೂ ಸಹಿತ ಬಳಸ್ಬೋದು. ನಾನಿಲ್ಲಿ ಒಂದನೇ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬಿಟ್ಬಿಡ್ರಿ. ಚೆನ್ನಾಗಿ ಅದು ಕೂಡ 1-2 ನಿಮಿಷ ಫ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಈಗ ಪಲ್ಯಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಆವಾಗ ಏನಾಗುತ್ತೆ, ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ. ಇಲ್ಲೊಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ, ಉಪ್ಪು ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ಇನ್ನೊಂದು ನಿಮಗೆ ಏನು ಟಿಪ್ಸ್ ಅಂದರೆ, ನೀವು ಪಲ್ಯ ಮಾಡಬೇಕಾದ್ರೆ ಈ ರೀತಿ ನೋಡಿರಿ, ಒಗ್ಗರಣೆಯಲ್ಲೇ ನೀವು ಅರಿಶಿನ ಪುಡಿ ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ರೀತಿ ಎಣ್ಣೆಯಲ್ಲೇ ನೀವು ಹಾಕ್ಕೋಬೇಕು ಅರಿಶಿನ ಪುಡಿ, ಆವಾಗ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಒಗ್ಗರಣೆ ಫ್ರೈ ಆಗಿದೆ. ಇದಕ್ಕೆ ಹುರ್ಕೊಂಡು ಇಟ್ಕೊಂಡಂತಹ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಇದನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ರಿ. ಬೆಂಡೆಕಾಯಿನ ಈ ಥರ ನೋಡಿರಿ 1-2 ನಿಮಿಷ ಒಗ್ಗರಣೆ ಜೊತೆ ಫ್ರೈ ಮಾಡ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ ನೋಡಿರಿ. ಟೇಸ್ಟ್ ಮಾತ್ರ ಜಬರ್ದಸ್ತ್ ಇರುತ್ತೆ. ನೀವು ಚಪಾತಿ ಜೊತೆ ಆದರೂ ತಿನ್ಬೋದು, ಅಥವಾ ರೈಸ್ಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಜೋಳದ ರೊಟ್ಟಿ ಜೊತೆ ಅಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ನೋಡಿರಿ ಸೂಪರಾಗಿರುತ್ತೆ. ಇದನ್ನು ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ತಾನೆ 1-2 ನಿಮಿಷ ಫ್ರೈ ಮಾಡ್ಕೊಳ್ರಿ. ಅಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಒಗ್ಗರಣೆಯಲ್ಲಿ. ಈಗ ನೋಡಿ ಇದಕ್ಕೆ ಗ್ರೈಂಡ್ ಮಾಡಿ ತೊಗೊಂಬಂದಂಥ ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟನ್ನು ಹಾಕೋಣ. ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿ ಎಲ್ಲ ಫ್ರೈ ಆದಮೇಲೆ ಮಸಾಲೆ ಹಾಕ್ರಿ. ಇಲ್ಲಾಂದರೆ ಏನಾಗುತ್ತೆ, ಚೆನ್ನಾಗಿ ಫ್ರೈ ಆಗೋದಿಲ್ಲ. ಈಗ ಬೆಂಡೆಕಾಯಿ ಟೊಮ್ಯಾಟೊ ಎಲ್ಲದು ಚೆನ್ನಾಗಿ ಫ್ರೈ ಆಗಿದೆ. ಲಾಸ್ಟಲ್ಲಿ ನಾನೀಗ ಗ್ರೈಂಡ್ ಮಾಡಿ ತೊಗೊಂಬಂಥ ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಸ್ಪೈಸಿ ಜಾಸ್ತಿ ಇಷ್ಟಪಡೋರಿದ್ದರೆ ಜಾಸ್ತಿ ಹಾಕ್ಕೊಳ್ರಿ, ಕಡಿಮೆ ಇಷ್ಟಪಡೋರಿದ್ದರೆ 1 ಸ್ಪೂನನ್ನು ಯೂಸ್ ಮಾಡಿರಿ. ನಾನಿಲ್ಲಿ 2 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಖಾರನ ಹಾಕ್ತಾಯಿದ್ದೀನಿ. ಇದನ್ನು ಪಲ್ಯ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲೂ ಅದು ಗಂಟಾಗಿ ಇರಬಾರ್ದು. ಈ ರೀತಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಡ್ರೈ ಆಗಿರೋದ್ರಿಂದ ಬೇಗ ಮಿಕ್ಸ್ ಆಗುತ್ತೆ, ಏನು ಟೈಮ್ ತೊಗೊಳ್ಳೋದಿಲ್ಲ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ರಿ. ಇಲ್ಲಿ ನೀರು ಹಾಕ್ತಾಯಿಲ್ಲ, ನಾನು ಪೂರ್ತಿ ಡ್ರೈ ಆಗಿ ಮಾಡ್ತಾಯಿದ್ದೀನಿ ಪಲ್ಯನ. 1-2 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಟು ಬಿಟ್ಬಿಡ್ರಿ. ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ ಪಲ್ಯ. ಈಗ ಇದಕ್ಕೆ ಲಾಸ್ಟಲ್ಲಿ ಗುರೆಳ್ ಪುಡಿನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಗುರೆಳ್ ಪುಡಿನ ಹಾಕ್ತಾಯಿದ್ದೀನಿ. ಗುರೆಳ್ ಪುಡಿ ಹಾಕಿದ್ಮೇಲೆ ಮಾತ್ರ ನೋಡಿರಿ ರುಚಿ ಇದು ತುಂಬ ಇನ್ನೂ ಡಬಲ್ ಆಗುತ್ತೆ ನೋಡಿರಿ. ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಪಲ್ಯಗಳಿಗೂ ಗುರೆಳ್ ಪುಡಿನ ಸಾಮಾನ್ಯವಾಗಿ ಬಳಸ್ತೀವಿ. ಗುರೆಳ್ ಪುಡಿ ಇಲ್ಲಾರ್ದೆ ಪಲ್ಯನೇ ಮಾಡೋದಿಲ್ಲ ನಾವು. ನಿಮಗೆ ಗುರೆಳ್ ಪುಡಿ ಇಷ್ಟ ಇಲ್ಲ ಅನ್ನೋರು, ಅಥವಾ ಈ ಗುರೆಳ್ ಪುಡಿ ಇಲ್ಲ ಅನ್ನೋರು ಶೇಂಗಾ ಬೀಜದ ಪುಡಿನೂ ನೀವು ಯೂಸ್ ಮಾಡ್ಕೋಬೋದು. ಶೇಂಗಾನ ಹುರಿದು ಪುಡಿ ಮಾಡಿಟ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಗುರೆಳ್ ಪುಡಿನೂ ಮಾಡ್ಬೋದು. ಈ ಗುರೆಳ್ ಪುಡಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋನ. ಅಲ್ಲಿ ಹೋಗಿ ನೀವು ನೋಡಿದ್ರೆ ಗುರೆಳ್ ಪುಡಿ ಮಾಡುವ ವಿಧಾನ ಅಥವಾ ಗುರೆಳ್ ಪುಡಿ ಚಟ್ನಿ ಪುಡಿ ಎರಡನ್ನೂ ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಅದನ್ನು ಮಾಡಿಟ್ಕೊಂಡ್ರೆ ಈ ಥರ ಇನ್ಸ್ಟಂಟಾಗಿ ಎಲ್ಲ ಪಲ್ಯಗಳಿಗೂ ನೀವು ಅದನ್ನು ಯೂಸ್ ಮಾಡ್ಬೋದು. ನೀವು ನಮ್ಮ ಚಾನಲ್ದೆ ಹೋಗಿ ನೋಡಿರಿ, ಹಾಗೆ ಈಸಿಯಾಗಿ ನೀವು ಕೂಡ ಮಾಡ್ಕೊಳ್ರಿ. ಈಗ ಈ ರೀತಿ ಎಲ್ಲ ಪಲ್ಯ ರೆಸಿಪಿನೂ ನಾನು ನಮ್ಮ ಚಾನಲಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಸರ್ಚ್ ಮಾಡಿರಿ, ನೋಡಿ ಸಿಗುತ್ತೆ. ಈಗ ಇದು ಪಲ್ಯ ರೆಡಿ ಆಯಿತು, ಸರ್ವ್ ಮಾಡೋಣ. ಈಗ ನೋಡಿರಿ ಬೆಂಡೆಕಾಯಿ ನಾವು ಡ್ರೈ ಮಾಡಿರೋದ್ರಿಂದ ನಾನಿವತ್ತು ಲಂಚ್ಗೆ ಪ್ರಿಪೇರ್ ಮಾಡಿದ್ದೆ. ಇದನ್ನು ಜೋಳದ ರೊಟ್ಟಿ ಜೊತೆ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು. ನೋಡಿರಿ ಮಸಾಲ ಜೋಳದ ರೊಟ್ಟಿ. ಈ ಜೋಳದ ರೊಟ್ಟಿ ರೆಸಿಪಿನೂ ಸಹಿತ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ಅದರಲ್ಲಿ ನೋಡ್ಕೊಳ್ರಿ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಮತ್ತು ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಆವಾಗ ಡೈಲಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿರಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ, ಸೂಪರ್ ಆ್ಯಂಡ್ ಜಬರ್ದಸ್ತಾಗಿದೆ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ ನೋಡಿರಿ. ಬಟ್ ಗುರೆಳ್ ಪುಡಿ ಅದೆಲ್ಲ ಹಾಕಿಂದ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. 1-2 ನಿಮಿಷ ಇದನ್ನು ಫ್ರೈ ಮಾಡಿಬಿಟ್ರೆ ಪಲ್ಯ ರೆಡಿ ನೋಡಿರಿ. ಕೆಲವೇ ನಿಮಿಷಗಳಲ್ಲಿ ನೀವು ಇದನ್ನು ಮಾಡ್ಕೋಬೋದು ನೋಡಿ. ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.